ಥರ ಕಾಣ್ತಾ ಇದೆ ವುಡ್ ಅಲ್ಲ ಮೇಡಮ್, ಇದು ಫುಲ್ಲು ಯು ಪಿ ವಿ ಸಿನೇ. ಇದೇನು ನೋಡ್ತಾ ಇದ್ದೀರಲ್ಲ ನೀವು, ನಾವು ಇಲ್ಲೆಲ್ಲ ಫುಲ್ ಯು ಪಿ ವಿ ಸಿ ಮೆಟೀರಿಯಲ್ಸೇ ಯೂಸ್ ಮಾಡಿರುವಂಥದ್ದು. ಇದು ಡ್ರಾಯರ್ಸ್ ಇರ್ಬೋದು ಅಥವಾ ನೀವು ಒಡೆ ಶೆಲ್ಫ್ಸ್ ಇರ್ಬೋದು, ಎಲ್ಲಾನು ಯು ಪಿ ವಿ ಸಿ ಕಡೆ ಮಾಡಿರೋದು. ಮತ್ತು ಸಾಫ್ಟ್ ಕ್ಲೋಸು ಕೂಡ ಮೇಡಮ್. ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ ಡಿಸೈನ್ಸ್ ನೋಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಯು ಪಿ ವಿ ಸಿ ಇಂಟೀರಿಯರ್ಸ್. ನಿಮ್ಮ ಮನೆಯ ಸೀಲಿಂಗ್ಸ್ಗೆ ಪಿ ಒ ಪಿ ಡಿಸೈನ್ಸ್ ಮಾಡಿ ಬೇಜಾರಾಗಿದೆಯಾ? ಹಾಗಾದ್ರೆ ಇಲ್ಲಿದೆ ನೋಡಿ ಡೆಕೋರ್ ಪ್ಲಾಸ್ಟ್ ಅವರ ಹೈ ಕ್ವಾಲಿಟಿ ಯು ಪಿ ವಿ ಸಿ ಡಿಸೈನ್ಸ್. ಟಿವಿ ಯೂನಿಟ್ಗೆ ಇರ್ಬೋದು ಅಥವಾ ಇಲ್ಲಿ ಕಿಚನ್ ವಾಲ್ ಪ್ಯಾನಲಿಂಗ್ಸ್ ಇರ್ಬೋದು, ಸ್ವಲ್ಪ ಯೂನಿಕ್ ಆಗಿರಲಿ ಅಂತೇಳಿ. ಇದಕ್ಕೆಲ್ಲ ಪೇಂಟ್ ಅವಶ್ಯಕತೆನೇ ಇಲ್ಲ ಮೇಡಮ್. ನಿಮಗೆ ಪ್ಲಾಸ್ಟಿಂಗ್ ಆಗಿ 1 ಕೋಡ್ 2 ಕೋಡ್ ಪಟ್ಟಿ ಇದ್ರೆ ಸಾಕು. ಇದ್ರ ಮೇಲೆ ನಾವು ಏನು ಬೇಕಾದ್ರೂ ಡಿಸೈನ್ಸ್ ಕ್ರಿಯೇಟ್ ಮಾಡ್ಕೊಬೋದು ಮೇಡಮ್. ಇಲ್ಲಿ ದೀಪ ಹಚ್ಚಿದ್ರೆ ಅದೇ ಥರ ಕಪ್ಪಾಗುವಂಥದ್ದಾಗಲಿ ಅಥವಾ ಎಣ್ಣೆ ಕೈಯಲ್ಲಿ ಮುಟ್ಟಿ ಅಲ್ಲಿ ಇಲ್ಲಿ ಮುಟ್ಟಿದ್ರೆ ಎಣ್ಣೆ ಅದು ಏನೇ ಆದರೂ ಕೂಡ ಒರೆಸ್ಕೊಬೋದು ಮೇಡಮ್. ನಿಮ್ಗೆ ಎಣ್ಣೆ ಅಬ್ಸರ್ವ್ ಆಗುವಂಥದ್ದಾಗಲಿ ಅಥವಾ ದೀಪ ಹಚ್ಚಿದ್ರೆ ಇಲ್ಲಾಂದ್ರೆ ಕಪ್ಪಾದರೆ ಅದು ಮಾರ್ಕ್ ಹಂಗೆ ಸ್ಟಕ್ ಆಗುವಂಥದ್ದು ಏನೂ ಆಗಲ್ಲ. ಈಗ ನೋಡಿ ವುಡ್ಡಲ್ಲಿ ಕಿಚನ್ಸ್ ಮಾಡ್ತಾರೆ, ನೀರು ಬೀಳೋದಂತಾಗಲಿ ಅಥವಾ ಹುಳ ಬೀಳೋವಂಥದ್ದಾಗಲಿ ಹೆಚ್ಚಿನ ಬರೋದು ನಮ್ಮ ಕಿಚನಲ್ಲೇ. ನಾವು ಯು ಪಿ ವಿ ಸಿ ಯೂಸ್ ಮಾಡೋದ್ರಿಂದ ಯಾವುದೇ ಥರ ನೀರಲ್ಲಾಗಲಿ ಅಥವಾ ಹುಳ ಬೀಳೋವಂಥದ್ದಾಗಲಿ ಅಥವಾ ಫೈರ್ ಕ್ಯಾಚ್ ಆಗುವಂಥದ್ದು ಆಗಲ್ಲ. ಇದು ಪ್ಲಸ್ ಪಾಯಿಂಟ್ ಇದರಲ್ಲಿ. ವುಡ್ ಅಂತ ಇದು ಮಾಡ್ತಾರೆ, ಬಟ್ ಎಷ್ಟು ದಿನ ಲೈಫ್ ಕೊಡ್ತಾರೆ ಯಾರು ವುಡ್ಡು? ನಾವು ಇದನ್ನು 15 ವರ್ಷ ವ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಡಿಕೋ ಪ್ಲಾಸ್ಟಿನ 15 ವರ್ಷ ವ್ಯಾರಂಟಿ ಸರ್ಟಿಫಿಕೇಟ್ ಬರುತ್ತೆ. ವುಡ್ಡವ್ರು ಯಾರೂ ಕೊಡೋದಿಲ್ಲ ಮೇಡಮ್ ನಿಮಗೆ. ನೀವು ಕಸ್ಟಮರ್ಸ್ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ನಮ್ಗೆ ಇದೇ ಥರ ಬೇಕು, ಕಸ್ಟಮ್ಸ್ ಬೇಕು, ನಾವು ಮಾಡ್ಬೋದು ಮೇಡಮ್. ಎನಿ ಕಸ್ಟಮ್ ಡಿಸೈನ್ಸ್ಗಳು ಕಾಟಿಂದ ಹಿಡಿದು ವಾರ್ಡ್ರೋಬ್ಸಿಂದ ಹಿಡಿದು ಕಿಚನ್ಸಿಂದ ಹಿಡಿದು ಡ್ರೆಸ್ಸಿಂಗ್ ಟೇಬಲಿಂದ ಹಿಡಿದು ಈವನ್ ಟಿ ವಿ ಯೂನಿಟ್ಟು ಮತ್ತು ಫಾಲ್ ಸೀಲಿಂಗ್ಸು ಅದು ಕೂಡ ಎಂಟೈರ್ ನಾವು ಯು ಪಿ ವಿ ಸಿ ಮೆಟೀರಿಯಲ್ಸಲ್ಲಿ ಮಾಡ್ಬೋದು ಮೇಡಮ್. ವಿ ಆರ್ ಫ್ಲೆಕ್ಸಿಬಲ್. ಹೇಳಿದೆ ಡಿಸೈನ್ಸ್ ಯಾವ ಥರ ಡಿಸೈನ್ಸ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಕಲರ್ಸ್ ಅಷ್ಟು ನೀವು ನೋಡ್ತಾ ಇದ್ರೆ ಇಲ್ಲಿ ಕ್ಯಾಟ್ಲಾಗ್ಸ್ ಇದೆ. ಇದು ಜಸ್ಟ್ ಒಂದು ಸ್ಯಾಂಪಲ್ಸ್ ಅಷ್ಟೇ ತೋರಿಸ್ತಾ ಇರೋದು ನಿಮಗೆ. ತುಂಬ ಅನ್ಲಿಮಿಟೆಡ್ ಕಲರ್ಸ್ ಇದೆ ನಮ್ಮ ಹತ್ರ. ಇವೆಲ್ಲ ಏನು ಕಲರ್ಸ್ ನೋಡ್ತಾ ಇಲ್ಲ, ಅನ್ಲಿಮಿಟೆಡ್ ಗ್ಲಾಸಿ ಇದೆ, ಮ್ಯಾಟ್ ಇದೆ, ಟೆಕ್ಸ್ಚರ್ ಇದೆ, ಮಾರ್ಬಲ್ ಫಿನಿಷರ್ಸ್ ಇದೆ. ಎಲ್ಲ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇದೆ. ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಪ್ರೈಸಸ್ ಅಂತ ಯಾವುದೂ ಚಾರ್ಜಸ್ ಇಲ್ಲ ನಿಮಗೆ. ಸಮಸ್ತ ಪ್ರೀತಿಯ ಸುದ್ದಿ ಮನೆ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ ನಾರಾಯಣ್. ಎಲ್ರಿಗೂ ಹೊಸ ಮನೆ ಕಟ್ಟೋ ಆಸೆ ಇದ್ದೇ ಇರುತ್ತೆ. ಸೊ ಹೊಸ ಮನೆಗೆ ಇನ್ನಷ್ಟು ಅಂದ ಚಂದ ಹೆಚ್ಚಿಸಿ ಇಂಟೀರಿಯರ್ ಡಿಸೈನ್ಸ್ ನೀವೇನಾದ್ರು ವೆರೈಟಿಯಾಗಿ ಮಾಡೋದಿದ್ರೆ ಈ ವಿಡಿಯೋ ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಎಸ್, ಇಷ್ಟು ದಿನ ಈ ಥರ ಡಿಸೈನ್ಸ್ನ ನೀವು ವಿದೇಶದಲ್ಲಿ ನೋಡ್ತಾ ಇದ್ರಿ. ಇವತ್ತು ಈ ಥರ ಡಿಸೈನ್ಸ್ನ ನೀವು ಕರ್ನಾಟಕದಲ್ಲಿ ಅಂದರೆ ನಮ್ಮ ಬೆಂಗಳೂರಲ್ಲೇ ನೋಡ್ಬೋದು. ಎಸ್, ಇವತ್ತು ಯು ಪಿ ವಿ ಸಿ ಡಿಸೈನ್ಸ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಕೊಡೋಕ್ಕೆ ನಮ್ಮೊಟ್ಟಿಗಿದ್ದಾರೆ DM ಮಾಡ್ಯುಲರ್ ಸ್ಟುಡಿಯೋದ ಮಾಲೀಕರಾದಂಥ ಹರೀಶ್ ಗೌಡ ಇವರು. ಬನ್ನಿ ಇವ್ರನ್ನ ಸುದ್ದಿ ಮನೆ ಚಾನಲ್ಗೆ ಸ್ವಾಗತಿಸೋಣ. ಸರ್, ಸುದ್ದಿ ಮನೆ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ಯು ಪಿ ವಿ ಸಿ ಡಿಸೈನ್ಸ್ ಬಗ್ಗೆ ಎಲ್ರಿಗೂ ಡೌಟ್ ಇರುತ್ತೆ. ಇವನ್ ನನಗೂ ಡೌಟ್ ಇತ್ತು, ಯು ಪಿ ವಿ ಸಿ ಡಿಸೈನ್ಸ್ ಅಂದರೆ ಏನು ಅಂತ. ಸರ್, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಖಂಡಿತವಲ್ಲ ಮೇಡಮ್. ನಿಮ್ಮ ಚಾನಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ವೀಕ್ಷಕರಿಗೆ ಯು ಪಿ ವಿ ಸಿ ಅಂದರೆ ಏನು, ಅದರಲ್ಲಿ ಯಾವ ಥರ ಇಂಟೀರಿಯರ್ ಡಿಸೈನ್ಸ್ ಮಾಡ್ತೀವಿ ಅಂತ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ವೀಕ್ಷಕರಿಗೂ ನಾವು ತಿಳಿಸ್ಕೊಡ್ತೀವಿ. ಓಕೆ ಸರ್, ಹಂಗಾದ್ರೆ ಇವಾಗ ಯು ಪಿ ವಿ ಸಿ ಡಿಸೈನ್ಸ್ ಅಂದರೆ ಏನು ಅಂತ. ಮೊದಲಾಗಿ ಯು ಪಿ ವಿ ಸಿ ಅಂದರೆ ಇಟ್ಸ್ ಎ ಪ್ಲಾಸ್ಟಿಕ್ಸ್ ಮೇಡ್ ಮೆಟೀರಿಯಲ್ಸು. ಇದು ಫಸ್ಟ್ ಗ್ರೇಡ್ ಮೆಟೀರಿಯಲ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಇದು ಇಂಟೀರಿಯರ್ಸ್ ಗ್ರೇಡ್ಸ್ ಮೆಟೀರಿಯಲ್ಸು. ಈಗ ಹೊಸದಾಗಿ ಕರ್ನಾಟಕಕ್ಕೆ ಅದು ಬೆಂಗಳೂರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಇದನ್ನು ಎಂಟೈರ್ ಕರ್ನಾಟಕ ನಾವು ಎಕ್ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ವುಡ್ ಇಂಟೀರಿಯರ್ಸ್ ಮಾಡಿಸಿರ್ತೀರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ, ಬಟ್ 2 ವರ್ಷ 3 ವರ್ಷ ಲೈಫ್ ಬರ್ತಾ ಇದೆ. ಇದು ಒಂದು ಟೈಮ್ ಇನ್ವೆಸ್ಟ್ಮೆಂಟು, ಲೈಫ್ ಟೈಮ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದು. ನಿಮ್ಮ ಮನೆಗೆ ಒಂದು ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡಿ. ಇದು ಯಾವುದೇ ಥರ ನಿಮಗೆ ಫೈರ್ ಬೀಳುವಂಥದ್ದು, ಟರ್ಮಿನೇಟ್ಸ್ ಆಗುವಂಥದ್ದು ಅಥವಾ ವೆದರ್ಗೆ ರಿಯಾಕ್ಟ್ ಮಾಡುವಂಥ ಮೆಟೀರಿಯಲ್ಸ್ ಅಲ್ಲ ಇದು. ನೀವು ಈಗ ಫಸ್ಟ್ ಟೈಮ್ ನೀವು ಇದು ಇಂಟೀರಿಯರ್ ಡಿಸೈನ್ಸ್ ಮಾಡಿಸಿರ್ತೀರ, ನಿಮ್ಮ ಬಿಲ್ಡಿಂಗ್ ಇರೋ ತನಕನೂ ಇರುತ್ತೆ ಇದು. ಮತ್ತು ಕಾಸ್ಟ್ ವೈಸಲ್ಲಾಗಲಿ ಎಲ್ಲ ಪ್ರೈಸು ನಿಮಗೆ ಎಕೋ ಫ್ರೆಂಡ್ಲಿ ಆಗಿರುವಂಥದ್ದು, ಮತ್ತು ಯಾವುದೇ ಥರ ವಾತಾವರಣಕ್ಕೂ ಕೂಡ ನಿಮಗೆ ರಿಯಾಕ್ಟ್ ಆಗದೆ ಇರುವಂಥ ಮೆಟೀರಿಯಲ್ಸ್ ಇದು. ಇವಾಗ ಜಾಸ್ತಿ ಜನ ವುಡ್ ವರ್ಕ್ನ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಮನೆಗೆ ಗ್ಲೋ ಕೊಡೋದೇ ವುಡ್ ವರ್ಕ್ ಅಂತ. ಸೊ ನೀವು ಯು ಪಿ ವಿ ಸಿ ಒಳ್ಳೇದು ಅಂತ, ಬೆಟರ್ ಅಂತ ಹೇಳ್ತೀರಾ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ನಾನು ನಿಮ್ಮ ವಾಹಿನಿ ಮುಖಾಂತರ ಕಸ್ಟಮರ್ ಕೇಳಿ, ಈ ವುಡ್ಡು ಅಂತೀರಾ, ವುಡ್ ಎಷ್ಟು ದಿನ ಲೈಫ್ ಬರುತ್ತೆ? ನೀವು ಎಷ್ಟೇ ಕಾಸ್ಟ್ಲಿ ವುಡ್ ಹಾಕಿದ್ರು ಈಗಿನ ಮಾರ್ಕೆಟಲ್ಲಿ 2 ರಿಂದ 3 ವರ್ಷದ ಮೇಲೆ ಬರೋದಿಲ್ಲ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಬಟ್ ಇದು ವುಡ್ ಥರನೇ ಕಾಣುತ್ತೆ, ಬಟ್ ವುಡ್ಡಲ್ಲ ಇದು ಯು ಪಿ ವಿ ಸಿ. ನಿಮಗೆ ಗ್ಲೋ ಆಗಲಿ ಮತ್ತು ನಿಮಗೆ ಮನೆಯಲ್ಲಿ ಅಂದ ಚಂದ ಕೊಡುವಂಥದ್ದಾಗಲಿ, ವುಡ್ಗೆ ಏನು ಹೋಗ್ತೀರಾ ಸೇಮ್ ಅದೇ ಥರ ಬರುತ್ತೆ. ಮೆಟೀರಿಯಲ್ ಚೇಂಜ್ ಇರುತ್ತೆ, ಲೈಫ್ ಬರುತ್ತೆ ನಿಮಗೆ. ನೀವು ಪ್ರತಿ ವರ್ಷ ಇಂಟೀರಿಯರ್ಸ್ಗೆ ಲಕ್ಷ ಖರ್ಚು ಮಾಡೋದಕ್ಕಿಂತ ಒನ್ ಟೈಮ್ ಇನ್ವೆಸ್ಟ್ ಮಾಡಿ, ಲೈಫ್ ಟೈಮ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಥರ ವುಡ್ಡು ಇದು ಹೇಗೆ ವೆದರ್ಸ್ಗೆಲ್ಲ ರಿಯಾಕ್ಟ್ ಆಗುತ್ತೋ ಆ ಥರ ರಿಯಾಕ್ಟ್ ಆಗೋಲ್ಲ, ಮತ್ತು ಹುಳ ಬೀಳಲ್ಲ, ಯಾವುದೇ ಥರ ಬೆಂಕಿ ಹತ್ಕೊಳ್ಳಲ್ಲ. ಇನ್ನೇನು ಬೇಕು ಮೇಡಮ್ ನಿಮಗೆ? ವುಡ್ಡಲ್ಲಾದರೆ ನಿಮಗೆ ಕುಟ್ಟೆ ಹಿಡಿಯುತ್ತೆ, ವೆದರ್ಗೆ ರಿಯಾಕ್ಟ್ ಆಗುತ್ತೆ, ಬಲ್ಜ್ ಆಗುವಂಥ ಚಾನ್ಸಸ್ ಇರ್ತದೆ. ಇದರಲ್ಲಿ ಯಾವುದೇ ಥರ ಇರೋದಿಲ್ಲ. ನಾನು ಹಂಗೆ ಈಗ ಮನೆ ಕಟ್ಟೋದೇ ಕಷ್ಟ. ಈಗಿನ ಇದರಲ್ಲಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತೀರಾ. ಹಂಗಿರುವಾಗ ಪ್ರತಿ ವರ್ಷ ನೀವು ಯಾಕೆ ಇಂಟೀರಿಯರ್ಸ್ಗೆ ಖರ್ಚು ಮಾಡ್ತೀರಾ? ಒನ್ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಲೈಫ್ ಟೈಮ್ ಯೂಸ್ ಮಾಡ್ಬೋದಲ್ಲ. ನಿಮ್ಮ ಬಾಳಿಕೆ ಅಷ್ಟೇ ವುಡ್ಗಿಂತ ಜಾಸ್ತಿ ಬರುತ್ತೆ ನಿಮ್ಮ ಬಾಳಿಕೆ ಇದು ಕೂಡ.
ಇವಾಗ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಅದಕ್ಕೂ ಇದಕ್ಕೂ ಅಂದ್ರೆ ವುಡ್ ವರ್ಕ್ ಇರೋ ಪ್ರೈಸ್ ಮತ್ತೆ UPVC ಡಿಸೈನ್ಸ್ ಇರೋ ಪ್ರೈಸ್ ಆ ಬೆಲೆ ಬಗ್ಗೆ ಹೇಳೋದಾದ್ರೆ ನೀವು ಪ್ರೈಸ್ ವಿಷಯಕ್ಕೆ ಬಂದಾಗ ಪ್ರೈಸಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ಒಂದು 10 to 15% ವುಡ್ಗಿಂತ ಇದು ಕಡಿಮೆ ಬರುತ್ತೆ ನಿಮಗೆ. ಟೋಟಲ್ ವ್ಯಾಲ್ಯೂ ಮೇಲೆ 10 to 15% ಕಡಿಮೆ ಬರುತ್ತೆ ನಿಮಗೆ. ಓಕೆ, ಇವಾಗ ಜಾಸ್ತಿ ಜನ ಸ್ಕ್ವೇರ್ ಫೀಟ್ಗೆ ಎಷ್ಟು ಅಂತ ಕೇಳ್ತಾರೆ. ಸೊ UPVCದು ಸ್ಕ್ವೇರ್ ಫೀಟ್ ಬೆಲೆ ಬಗ್ಗೆ ಹೇಳೋದಾದ್ರೆ ಮೇಡಮ್ ಸ್ಕ್ವೇರ್ ಫೀಟ್ಸ್ ನಮ್ಮದು ಬಂದು 800 ರೂಪಾಯಿಂದ 1200 ರೂಪಾಯಿ ತನಕ ಇದೆ ಮ್ಯಾಮ್ ಸ್ಕ್ವೇರ್ ಫೀಟ್ಸ್. ಓಕೆ, ನೀವು ಯಾಕೆ UPVCನೇ ಪ್ರಿಫರ್ ಮಾಡಿ ಅಂತ ಜನಕ್ಕೆ ಹೇಳ್ತೀರಾ? ಒಳ್ಳೆ ಪ್ರಶ್ನೆ ಮೇಡಮ್. UPVC ಯಾಕೆ ಅಂತ ನಾನು ಅವಾಗ ಹೇಳಿದೆ ನಿಮಗೆ. ಲಕ್ಷ ಸಾಲ ಮಾಡಿ ಮನೆ ಕಟ್ತೀರಾ, ಪ್ರತಿ ವರ್ಷ ಇಂಟೀರಿಯರ್ಸ್ಗೆ ನೀವು ವುಡ್ಗೆ ಮಾಡ್ತಾನೆ ಇರಬೇಕು. ಈಗಿನ ಇದರಲ್ಲಿ 2 ವರ್ಷ 3 ವರ್ಷದ ಮೇಲೆ ಹಾಳಾಯಿತು, ಹುಳ ಬಿತ್ತು, ಕುಟ್ಟೆ ಬಿತ್ತು ಅಂತ ವುಡ್ಗೆ ಬೀಳುತ್ತೆ. ಬಟ್ UPVCಗೆ ಬರೋದಿಲ್ಲ. ನಾನು ನಮ್ಮ ಸ್ನೇಹಿತರಿಗೆ, ನಮ್ಮ ಕನ್ನಡಿಗರಿಗೆ ಹೇಳೋದಿಷ್ಟೇ, ಕಷ್ಟಪಟ್ಟು ಮನೆ ಕಟ್ತೀರಾ, ನೀವು ಲಕ್ಷ ಪ್ರತಿ ವರ್ಷ ಯಾಕೆ ಇನ್ವೆಸ್ಟ್ ಮಾಡ್ತೀರಾ? ಒಂದು ಟೈಮು ವುಡ್ಗೆ ಏನು ಖರ್ಚು ಮಾಡ್ತೀರಾ ಅದಕ್ಕಿಂತ ಕಡಿಮೆ ಇದು. ಅದೇ ಅಂದ ಚಂದ ಕೊಡುತ್ತೆ, ಅದೇ ಥರ ನಿಮ್ಗೆ ಡಿಸೈನ್ಸ್ ಬರುತ್ತೆ, ಅದೇ ಥರ ಬಾಳಿಕೆ ಬರುತ್ತೆ. ಒಂದು ಟೈಮ್ ಇನ್ವೆಸ್ಟ್ ಮಾಡಿ. ನೋಡಕ್ಕೆ ಸಕ್ಕತ್ತಾಗಿದೆ, ವುಡ್ ತರನೇ ಕಾಣ್ತಾ ಇದೆ. ಏನು ಸರ್ ಇದು UPVC ಡಿಸೈನಾ ಏನು ಅಂತ? ಮೇಡಮ್ ನೀವು ಹೇಳ್ದಂಗೆ ಇದು ವುಡ್ ಥರ ಕಾಣ್ತಾ ಇದೆ, ಅದು ವುಡ್ ಅಲ್ಲ ಮೇಡಮ್, ಇದು ಫುಲ್ಲು UPVCನೇ. ಇದೇನು ನೋಡ್ತಾ ಇದ್ದೀರಲ್ಲ ನೀವು, ನಾವು ಇಲ್ಲೆಲ್ಲ ಫುಲ್ UPVC ಮೆಟೀರಿಯಲ್ಸೇ ಯೂಸ್ ಮಾಡಿರುವಂಥದ್ದು. ಇದು ಡ್ರಾಯರ್ಸ್ ಇರ್ಬೋದು ಅಥವಾ ನೀವು ಒಡೆ ಶೆಲ್ಫ್ಸ್ ಇರ್ಬೋದು, ಎಲ್ಲನೂ UPVC ಕಡೆ ಮಾಡಿರೋದು. ಮತ್ತು ಸಾಫ್ಟ್ ಕ್ಲೋಸು ಕೂಡ ಮೇಡಮ್ ಏನು ನೋಡ್ತಾ ಇದ್ದೀರ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಸ್ಸೇ. ಇಲ್ಲ ಪಾರ್ಟೇಷನ್ಸು ಮತ್ತು ಇಲ್ಲಿ ಒಡೆ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ UPVCನೇ. ಇಲ್ಲೂ ಒಂದು ರೂಮ್ ಇದೆ, ಇಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದೀರಾ ಸರ್? ಮೇಡಮ್ ನಿಮ್ಗೆ ಅಲ್ಲೊಂದು ರೂಮ್ ತೋರಿಸ್ಕೊಟ್ಟೆ, ವಾರ್ಡ್ರೋಬು, ಅದೊಂದು ಕಲರ್ಸ್ ಇತ್ತು. ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಮಾರ್ಬಲ್ ಫಿನಿಷಸ್ಸು. ಇದು ಕೂಡ ನಾವು UPVCಲಿ ಮಾಡಿರುವಂಥದ್ದು. ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಮಾರ್ಬಲ್ ಡಿಸೈನ್ಸು. ಕಲರ್ಸು ಅಷ್ಟೇ, ನಿಮಗೆ ತುಂಬ ವೇರಿಯೇಷನ್ಸ್ ಕಲರ್ಸ್ ಇದೆ UPVCಲ್ಸ್ ಕೂಡ. ಸರ್ ಇವಾಗ UPVC ವಾರ್ಡ್ರೋಬ್ಸ್ ನೋಡಿದ್ವಿ, ಸೊ ಬೆಡ್ಡಲ್ಲಿ ಏನಾದರೂ UPVC ಡಿಸೈನ್ಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಮೇಡಮ್, UPVCಲಿ ಕಾಟ್ ಕೂಡ ಮಾಡ್ಬೋದು ನಾವು. ಎಂಟೈರ್ ವುಡ್ಡಲ್ಲಿ ಏನೇನು ಮಾಡ್ತೇವೆ ಎಂಟೈರ್ ವರ್ಕ್ಸು ನಾವು UPVCಲಿ ಮಾಡ್ಬೋದು ಮೇಡಮ್. ಅದರಲ್ಲಿ ಇದೇ ತರ ಡಿಸೈನ್ಸ್ ಸಿಗುತ್ತವೆ, ತುಂಬಾ ಕಸ್ಟಮ್ ಡಿಸೈನ್ಸ್ ಇದೆ ಮೇಡಮ್. ನಮ್ದು ಯಾವುದೇ ಥರ ಸ್ಟ್ಯಾಂಡರ್ಡ್ ಇಲ್ಲ, ಇದೇ ಕಲರ್ ಫಿಕ್ಸ್ ಆಗಬೇಕು, ಇದೇ ಡಿಸೈನ್ಸ್ ಫಿಕ್ಸ್ ಆಗಬೇಕು ಅಂತಿಲ್ಲ. ನೀವು ಕಸ್ಟಮರ್ಸ್ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ನಮ್ಗೆ ಇದೇ ಥರ ಬೇಕು, ಕಸ್ಟಮ್ಸ್ ಬೇಕು, ನಾವು ಮಾಡ್ಬೋದು ಮೇಡಮ್. ಎನಿ ಕಸ್ಟಮ್ ಡಿಸೈನ್ಸ್ಗಳು ಕಾಟಿಂದ ಹಿಡಿದು, ವಾರ್ಡ್ರೋಬ್ಸಿಂದ ಹಿಡಿದು, ಕಿಚನ್ಸಿಂದ ಹಿಡಿದು, ಡ್ರೆಸ್ಸಿಂಗ್ ಟೇಬಲಿಂದ ಹಿಡಿದು, ಈವನ್ TV ಯೂನಿಟು ಮತ್ತು ಫಾಲ್ ಸೀಲಿಂಗ್ಸು, ಅದು ಕೂಡ ಎಂಟೈರ್ ನಾವು UPVC ಮೆಟೀರಿಯಲ್ಸ್ ಮಾಡ್ಬೋದು ಮೇಡಮ್. ಓಕೆ ಸರ್, ಇನ್ನೊಂದು, ಇಷ್ಟು ದಿನ ನಾವೆಲ್ಲ ವಿದೇಶದಲ್ಲಿ ಈ ತರ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ವಿ, ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತರ ಡಿಸೈನ್ಸ್ ನೋಡ್ತಾ ಇದ್ವಿ. ಸೊ ಎಲ್ಲೆಲ್ಲಿ ನಿಮ್ಮ ಸರ್ವಿಸಸ್ ಅವೈಲೇಬಲ್ ಇದೆ ಅಂತ? ಮೇಡಮ್ ನಮ್ಮದು ಈಗ ಅಟ್ ಪ್ರೆಸೆಂಟು ನಾವು ಬೆಂಗಳೂರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ ಈ ಪ್ರಾಡಕ್ಟ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೀವಿ. ಮುಂದಿನ ಫ್ಯೂಚರ್ಗೆ ನಾವು ಎಂಟೈರ್ ಕರ್ನಾಟಕ ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಿಫ್ರೆಂಟ್ ಆಗಿದೆ ಡಿಸೈನ್ಸ್. ಇದು ವುಡ್ ವರ್ಕ್ಸ್ ಅಥವಾ ನೋಡೋಕ್ಕೆ ಈ ವುಡ್ ವರ್ಕ್ಸ್ ಥರನೇ ಕಾಣ್ತಾ ಇದೆ, UPVC ಡಿಸೈನ್ ಅಥವಾ ಏನು ಅಂತ? ಮೇಡಮ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ನಾವು ಇಲ್ಲೆಲ್ಲೂ ಕೂಡ 0% ವುಡ್ ಯೂಸ್ ಮಾಡಿದ್ದೀವಿ, ಎಲ್ಲೂ ಕೂಡ ವುಡ್ ಯೂಸ್ ಮಾಡಿಲ್ಲ. ಇದೆಲ್ಲ UPVC ಮೆಟೀರಿಯಲ್ಸೇ. ಇಲ್ಲೇನು ಅಂದರೆ ಈಗ ಲಿವಿಂಗ್ ಏರಿಯಾ ದೊಡ್ಡದಿತ್ತು, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಿಚನ್ಗೆ ಬ್ರೇಕಪ್ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಾವು ಪಾರ್ಟೇಷನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಈ ಥರ ಪಾರ್ಟೇಷನ್ಸನ್ನು ಲಿವಿಂಗ್ ಏರಿಯಾ ಮತ್ತು ಕಿಚನ್ಸು ಅಥವಾ ಲಿವಿಂಗ್ ಏರಿಯಾ ರೂಮ್ಸ್ಗೆ ನಾವು ಕ್ರಿಯೇಟ್ ಮಾಡ್ಬೋವಂಥದ್ದು ಅಂಥದ್ದು ನಾವು UPVCಲಿ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ನಾವಿಲ್ಲಿ. ಯಾಕೆಂದರೆ ಇನ್ಸೈಡ್ ನಾವಲ್ಲಿ ಸ್ವಲ್ಪ ಪಾರ್ಟೇಷನ್ಸ್ ಕ್ರಿಯೇಟ್ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಡಿಸೈನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಕಿಚನ್ ಎಂಟ್ರೆನ್ಸು ಇದು ಡಿಫ್ರೆಂಟಾಗಿ ಕೊಟ್ಟಿದ್ದೀವಿ ಮೇಡಮ್ ಇಲ್ಲಿ. ಓಕೆ, ಇವಾಗ ಏನಂದರೆ ಕಿಚನ್ ಅಂದ ಕೂಡಲೇ ಅಲ್ಲಿ ನೀರಿನ ಕೆಲಸಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಇದೇನಾದ್ರು UPVC ಡಿಸೈನ್ಸ್ ವಾಟರ್ ಪ್ರೂಫಾ ಏನು ಅಂತ? ಮೇಡಮ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನೀವು ಬನ್ನಿ. ಈಗ ನೋಡಿ ವುಡ್ಡಲ್ಲಿ ಕಿಚನ್ಸ್ ಮಾಡ್ತಾರೆ, ನೀರು ಬೀಳೋದಂತಾಗಲಿ ಅಥವಾ ಹುಳ ಬೀಳೋವಂಥದ್ದಾಗಲಿ ಹೆಚ್ಚಿನ ಬರೋದು ನಮ್ಮ ಕಿಚನಲ್ಲೇ. ನಾವು UPVC ಯೂಸ್ ಮಾಡೋದ್ರಿಂದ ಯಾವುದೇ ಥರ ನೀರಲ್ಲಾಗಲಿ ಅಥವಾ ಹುಳ ಬೀಳೋವಂಥದ್ದಾಗಲಿ ಅಥವಾ ಫೈರ್ ಕ್ಯಾಚ್ ಆಗುವಂಥದ್ದು ಆಗಲ್ಲ. ಇದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಅದಕ್ಕೆ ಹೇಳಿದಂಥದ್ದು, ನೀವು ವುಡ್ಡಲ್ಲಿ ಯೂಸ್ ಮಾಡಿದ್ರೆ ನೀವು 2 ವರ್ಷ 3 ವರ್ಷ ಅಷ್ಟೇ ಹಾಳಾಗುತ್ತೆ. ಬಟ್ ಇದು ಲೈಫ್ ಟೈಮ್. ಇದು ನೀವು ದಿನ ಬೆಳಗ್ಗೆ ಬಿಸಿನೀರಲ್ಲಿ ತೊಳಿರಿ, ಏನೂ ಆಗಲ್ಲ. ದಿನ ಬೆಳಗ್ಗೆ ನೀವು ಏನೇ ಯೂಸ್ ಮಾಡಿ ಬೆಂಕಿ ಹತ್ಕೊಳ್ಳಲ್ಲ ಇದು, ಮತ್ತು ಯಾವುದೇ ಥರ ಹುಳ ಬೀಳಲ್ಲ. ಇವಾಗ UPVC ಡಿಸೈನ್ಸ್ಗೆ ಯಾವ ಕಂಪನಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀರಾ ಅಂತ? ಮೇಡಮ್ ನಾವು UPVCಗೆ ಬೆಂಗಳೂರು ಡೀಲರ್ ನಾನು, ಸತೀಶ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಇವರು UPVC ಡಿಸ್ಟ್ರಿಬ್ಯೂಟರು. ನೀವೇನು ನೋಡ್ತಾ ಇದ್ದಾರೆ ಡಿಕೋಪ್ಲಾಸ್ಟ್ ಅಂತ ಹೇಳಿ ನಂಬರ್ 1 ಬ್ರ್ಯಾಂಡೆಡ್ ಕಂಪ್ನಿ UPVC. ಈ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಪಾಸ್ಟ್ 4 ಇಯರ್ಸಿಂದ ನಾವು ಈ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಡೆಕೋರ್ಪ್ಲಾಸ್ಟ್ ಅನ್ನೋ ಕಂಪನಿ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಅಂತ ಹೇಳ್ತಾರೆ. ಸೊ ಇವರು ಕೂಡ ಅದೇ ಕಂಪನಿಯ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅಲ್ವಾ ಸರ್? ಅದೇ ಕಂಪನಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ? ಸೊ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಕಂಪ್ನಿಯಿಂದ ಅಂತ? ಮೇಡಮ್ ಡೆಡಿಕೋಪ್ಲಾಸ್ಟಲ್ಲಿ ನಮಗೆ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಬರುತ್ತೆ. ಆ ರಾ ಮೆಟೀರಿಯಲ್ಸ್ನ ನಾವು ಇವ್ರ ಮುಖಾಂತರ ಪರ್ಚೇಸ್ ಮಾಡಿ ನಮ್ಮದೇ ಓನ್ ಇನ್ನೋಸ್ ಟೀಮ್ಸ್ ಇದೆ. ಆ ಇನ್ನೋಸ್ ಟೀಮ್ಸನ್ನು ನಾವು ನಿಮಗೆ ಡಿಸೈನ್ಸ್ ಅಲ್ಲಿ ಮತ್ತು ಯಾವುದೇ ಥರ ಎಕ್ಸ್ಕ್ಯೂಷನ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ನನಗೆ ಒಂದು ಡೌಟ್. ಈಗ ಎಷ್ಟೋ ಜನ ಮಾರ್ಕೆಟಲ್ಲಿ ಇಂಟೀರಿಯರ್ ಡಿಸೈನರ್ಸ್ ಇರ್ತಾರೆ. ಸೊ ಅವರೆಲ್ಲ ನಿಮ್ಮನ್ನೇ ಸಜೆಸ್ಟ್ ಮಾಡಬೇಕು ಅಥವಾ ನಿಮ್ಮಲ್ಲೇ ಬರಬೇಕು ಅಂತ ನೀವು ಅವರಿಗೆ ಒಂದು ಏನಾದರೂ ಹೇಳೋದಾದರೆ?
ನಮ್ಮಲ್ಲೇ ಚೆನ್ನಾಗಿರುತ್ತೆ? ನೋಡೋಣ, ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳುವಂಥದ್ದು ಏನು ಅಂದರೆ ಸ್ನೇಹಿತರಿಗೆ, ಈಗ ಎಲ್ಲರೂ ವುಡ್ಡು ಅಂತ ಇದು ಮಾಡ್ತಾರೆ, ಬಟ್ ಎಷ್ಟು ದಿನ ಲೈಫ್ ಕೊಡ್ತಾರೆ? ಯಾರು ವುಡ್ಡು? ನಾವು ಇದನ್ನು 15 ವರ್ಷ ವ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಡಿಕೋಪ್ಲಾಸ್ಟಿಂದ 15 ವರ್ಷ ವ್ಯಾರಂಟಿ ಸರ್ಟಿಫಿಕೇಟ್ ಬರುತ್ತೆ. ವುಡ್ಡವ್ರು ಯಾರೂ ಕೊಡೋದಿಲ್ಲ ಮೇಡಮ್ ನಿಮಗೆ. ಯಾವ ಗ್ಯಾರಂಟಿ ಮೇಲೆ ಕೊಡ್ತೀವಿ ಅಂದರೆ ನಂಬರ್ 1 ಬ್ರ್ಯಾಂಡೆಡ್ ಡಿಕೋಪ್ಲಾಸ್ಟ್ ಕಂಪ್ನಿಯವರೇ ಸ್ವತಃ ನಿಮಗೆ 15 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ನಿಮಗೆ ಇದು ಲೈಫ್ ಟೈಮ್ ಯೂಸ್ ಮಾಡುವಂಥ ಮೆಟೀರಿಯಲ್ಸ್. ಇದು ನಿಮ್ಗೆ ಯಾವುದೇ ಥರ ಹುಳ ಬೀಳುತ್ತೆ ಅಥವಾ ನೀರಲ್ಲಿ ಹಾಳಾಗುತ್ತೆ, ಫೈರ್ ಪ್ರೂಫು, ಏನೂ ಆಗಲ್ಲ ನಿಮಗಿದು. ಎಸ್ ವೀಕ್ಷಕರೇ, ಎಲ್ಲೂ ಸಿಗದ ವ್ಯಾರಂಟಿ ಇವ್ರು ನಿಮಗೆ ಕೊಡ್ತಾ ಇದ್ದಾರೆ. ಸರ್, ಇಲ್ಲಿ ನೋಡ್ತಾ ಇದ್ರೆ ಈ ಮನೆ ಪೂರ್ತಿ ವಾಲಲ್ಲಿ UPVC ಡಿಸೈನ್ಸೇ ಕಾಣ್ತಾ ಇದೆ. ಸೊ ಇಲ್ಲೇನು ಪೇಂಟ್ ಅವಶ್ಯಕತೆ ಇಲ್ವಾ ಅಂತ? ಮೇಡಮ್, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ. ಈ ಲಿವಿಂಗ್ ಏರಿಯಾ ದೊಡ್ಡದಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ನಾವು ಎಂಟೈರ್ ವಾಲು ಇದು PVC ಪ್ಯಾನ್ಲಿಂಗ್ ಮಾಡಿದ್ದೀವಿ. ಇಲ್ಲಿ TV ಯೂನಿಟ್ಗೆ ಇರ್ಬೋದು ಅಥವಾ ಇಲ್ಲಿ ಕಿಚನ್ ವಾಲ್ ಪ್ಯಾನ್ಲಿಂಗ್ಸ್ ಇರ್ಬೋದು, ಸ್ವಲ್ಪ ಯೂನಿಕ್ ಆಗಿರಲಿ ಅಂತೇಳಿ. ಇದಕ್ಕೆಲ್ಲ ಪೇಂಟ್ ಅವಶ್ಯಕತೆನೇ ಇಲ್ಲ ಮೇಡಮ್. ನಿಮಗೆ ಪ್ಲಾಸ್ಟಿಂಗ್ ಆಗಿ 1 ಕೋಡ್ 2 ಕೋಡ್ ಪಟ್ಟಿ ಇದ್ದರೆ ಸಾಕು. ಇದ್ರ ಮೇಲೆ ನಾವು ಏನು ಬೇಕಾದ್ರೂ ಡಿಸೈನ್ಸ್ ಕ್ರಿಯೇಟ್ ಮಾಡ್ಕೊಬೋದು. ಇದು ನೋಡಿ, ನೀವೇನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಯೂನಿಕ್ ಆಗಿದೆ ಇದು. ಇದೆಲ್ಲ ನಾವು UPVC ರಾಫ್ಟರ್ಸ್ ಯೂಸ್ ಮಾಡಿರೋವಂಥದ್ದು. ಓಕೆ, ನಾವು ಮೊದಲೆಲ್ಲ POP ಡಿಸೈನ್ಸ್ ನೋಡ್ತಾ ಇದ್ವಿ. ಇಲ್ಲಿ ಒಂಥರ ವೆರೈಟಿ ಇದೆ ಸರ್. ಇದು ಯಾವ ರೀತಿ UPVC ಡಿಸೈನ್ ಏನು ಅಂತ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಈ ಸೀಲಿಂಗಲ್ಲಿ ಏನು ನೋಡ್ತಾ ಇದ್ದೀರಾ ನೀವು? ಸೀಲಿಂಗಲ್ಲಿ ಏನು ನೋಡ್ತಾ ಇದ್ದೀರಾ? ಈಗ ಮೊದಲು POP ಮಾಡ್ತಾ ಇರೋದು. ಅದೇನಾಗುತ್ತೆ, 2 ವರ್ಷ 3 ವರ್ಷ 4 ವರ್ಷಕ್ಕೆ ಸ್ವಲ್ಪ ಕ್ರ್ಯಾಕ್ ಆಗುವಂಥದ್ದು, ಇದು ಬಿದ್ದೋಗ್ತಾ ಇರುತ್ತೆ. ಇಲ್ಲ, ನೀವು ಪೇಂಟ್ ಮಾಡಿಸ್ತಾನೆ ಇರಬೇಕು. ಇದು ಬಂದು PVC ಸೀಲಿಂಗ್ಸ್. ಇದರಲ್ಲಿ ನಿಮಗೆ 2 ಥರ ಲಾಭ ಇದೆ ಮೇಡಮ್. ಒಂದು, ಮನೆಗೆ ಇಂಟೀರಿಯರ್ ಲುಕ್ ಕೊಡುತ್ತೆ, ರಿಚ್ ಲುಕ್ ಕೊಡುತ್ತೆ. ಮತ್ತು ಎರಡನೇದು ಈಟ್ ಕನ್ಸಂಪ್ಷನ್ಸು. ಈಟ್ ಕನ್ಸಂಪ್ಷನ್ ಕೂಡ ನಿಮ್ಗೆ ಒಂದು 50% ಈಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಅದು ಪ್ಲಸ್ ಪಾಯಿಂಟು ಮೇಡಮ್ ಇದರಲ್ಲಿ. ಓಕೆ, ಇದು ಸಮ್ಮರ್ಗೆ ಏನು ಕ್ರ್ಯಾಕ್ ಆಗೋದು ಆ ಥರ ಏನು ಆಗಲ್ವಾ ಸರ್? ಹೆಂಗೆ ಅಂತ ಮೇಡಮ್, ನಾನು ಹೇಳೋದಂಗೆ ನಿಮಗೆ ಹೀಟ್ಗಾಗಲಿ ಅಥವಾ ನೀರಿಗಾಗಲಿ ಯಾವುದೇ ಥರ ರಿಯಾಕ್ಟ್ ಮಾಡೋದಿಲ್ಲ ಇದು. ಓಕೆ, ವಾಟರ್ ಪ್ರೂಫ್ ಕೂಡ ಹೀಟ್ ಪ್ರೂಫ್ ಕೂಡ ಇದು. ಸೀಲಿಂಗ್ಸಲ್ಲಿ ಏನು ಮಾಡಿದ್ದೀವಲ್ಲ ಇದು ಈಟ್ ಕನ್ಸಂಪ್ಷನ್ಸ್, ಈಟ್ ರೆಡ್ಯೂಸ್ ಮಾಡುತ್ತೆ. ನಿಮಗೆ ಒಳಗಡೆ ನಿಮ್ಗೆ ಹಬೆ ಹೊಡೆಯುವಂಥದ್ದು ಅವೆಲ್ಲ ಏನೂ ಆಗಲ್ಲ ನಿಮಗಿದು. ಓಕೆ, ಇವಾಗ ಏನಂದರೆ ಸಮ್ಮರಲ್ಲಿ ಕುತ್ಕೊಳ್ಳೋಕ್ಕೆ ಒಳಗಡೆ ಕಷ್ಟ ಅಂತ ಹೇಳೋರಿಗೆ ಸೊ ಇದನ್ನ ಪ್ರಿಫರ್ ಮಾಡ್ಬೋದು ಅವರು? 100% ಮೇಡಮ್. ಆ ಫೀಲಿಂಗ್ ನೀವೇ ತಗೋತಾ ಇದ್ದೀರಾ. ಇಲ್ಲಿ ಮನೆಯೊಳಗೆ ಬಂದರೆ ಹೊರಗಡೆ ಎಷ್ಟು ಡಿಗ್ರಿ ಬಿಸಿಲಿದೆ, ಇಲ್ಲಿ ಬೇಸಿಗೆಯಲ್ಲಿ ಎಷ್ಟು ಡಿಗ್ರಿ ಬಿಸಿಲಿದೆ ನಿಮಗೆ, ಇಲ್ಲಿ ಒಳಗಡೆ ವಾತಾವರಣ ಎಷ್ಟು ತಣ್ಣಗಿದೆ ಇಲ್ಲಿ. ಓಕೆ, ನೀವು ಸಮ್ಮರ್ ಸೀಸನಲ್ಲೂ ಇದು ಪ್ರಿಫರ್ ಬೆಟರ್ ಅಂತ ಹೇಳ್ತೀರಾ? ಸಮ್ಮರ್ ಸೀಸನ್ಗೆ ಅಂತಲ್ಲ ಮೇಡಮ್, ಎಲ್ಲ ಸೀಸನ್ಗೂ ಬೆಟರ್. ಯಾವುದೇ ಸೀಸನ್ಸ್ಗೂ ನೀವು ಇದನ್ನು ಇದು ಮಾಡ್ಬೋದು. ನೀವು ಹೇಳಿದ ನಿಮ್ಮ ಮನೆಗೆ ಅಂದಾಜು ಚಂದ ಕೂಡ ಚೆನ್ನಾಗಿರುತ್ತೆ ಸೀಲಿಂಗ್ಸಲ್ಲಿ, ಮತ್ತು ಈಟ್ ಕನ್ಸಂಪ್ಷನ್ ಕೂಡ ಇರುತ್ತೆ ನಿಮಗೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟು, ಅವಾಗ ಪೇಂಟ್ ಮಾಡಿಸ್ಬೇಕು POP ಗಾದರೆ. ಇದಕ್ಕೆ ಅವಾಗ ಪೇಂಟ್ ಮಾಡ್ಸಂಗಿಲ್ಲ. ನಿಮ್ಮ ಬಿಲ್ಡಿಂಗ್ ಇರೋ ತನಕ ಈಗ ಏನು ಮಾಡಿಸಿರ್ತಾರೆ ಹಿಂಗೆ ಇರುತ್ತೆ. ಏನು ನೋಡ್ತಾ ಇದ್ದೀರಾ UPVC ಇಂಟೀರಿಯರ್ಸು, ಇದು ನೀವು ಇವಾಗ ಮಾಡಿಸ್ಕೊಂಡು ನಿಮ್ಮ ಬಿಲ್ಡಿಂಗ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಹಿಂಗೆ ಇರುತ್ತೆ ಮೇಡಮ್ ಇದು. ಸರ್, ಇವಾಗ ಆ ಡಿಸೈನ್ಸ್ನ ಅಟ್ಯಾಚ್ ಮಾಡೋದು ಹೆಂಗೆ ಮೇಡಮ್? ಅದೆಲ್ಲ ಪ್ರೊಫೆಷ್ನಲ್. ಈಗ ನೀವು ಕೇಳ್ದಂಗೆ ಇದೆಲ್ಲ ಏನಾಗುತ್ತೆ, ನಿಮಗೆ 1 ಫೀಟ್ ಬೈ 10 ಫೀಟ್ ಸೀಲಿಂಗ್ ರಾಫ್ಟರ್ಸ್ ಬರುತ್ತೆ. ಅದನ್ನು ವರ್ಕ್ ಮಾಡುವಂಥ ಸ್ಕಿಲ್ ಲೇಬರ್ಸು ನಮ್ಮ ಕಂಪ್ನಿಯಲ್ಲಿ ಇದ್ದಾರೆ ಮೇಡಮ್. ಓಕೆ, ಇದ್ರೆ ಈ ಬಿಲ್ಡಿಂಗ್ ಬಿದ್ದೋಗೋವರೆಗೂ ಈ ಥರ ಡಿಸೈನ್ಸ್ ಏನೂ ಆಗಲ್ಲ ಅಂತ. ಸೊ ಈ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ. ಸೊ ಅವಾಗ ಈ ಹೆಂಗಸರು ಏನು ಮಾಡ್ತಾರೆ ಅಂದರೆ ಕ್ಲೀನ್ ಎಲ್ಲ ಮಾಡೋದು ಕಾಮನ್ನೇ. ಸೊ ಅವಾಗ ಕಲರ್ ಏನೋ ಫೇಡ್ ಆಗಲ್ವಾ ಅಥವಾ ಏನು ಡ್ಯಾಮೇಜ್ ಆಗಲ್ವಾ? ಮೇಡಮ್, ಈ ಮೆಟೀರಿಯಲ್ಸು ಯಾವುದೇ ಥರ ಕಲರ್ ಫೇಡ್ ಆಗುವಂಥದ್ದಾಗಲಿ ಅಥವಾ ಯಾವುದೇ ಥರ ಪುಡಿ ಆಗುವಂಥ ಮೆಟೀರಿಯಲ್ಸ್ ಅಲ್ಲ ಮೇಡಮ್ ಇದು. ನಾನು ಏನು ಹೇಳಿದ್ನಲ್ಲ, ಇಂಡಿಯಾಸ್ ನಂಬರ್ 1 ಡಿಕೋಪ್ಲಾಸ್ಟ್ ಕಂಪನಿ ಅಂತ. ಈ ಮೆಟೀರಿಯಲ್ಸ್ ಗ್ರೇಡ್ಸೇ ಆಗಿರುತ್ತೆ ನಿಮಗೆ, ಯಾವುದೇ ಥರ ಲೋಕಲ್ಸ್ ಅಲ್ಲ ಇದು. ಈ ಪ್ರೊಡಕ್ಷನ್ಸ್ ಮಾಡುವಂಥ ಪ್ರತಿಯೊಂದು ಸೆಟಿಸ್ಫೈಡ್ ಆಗಿರುವಂಥ ಮೆಟೀರಿಯಲ್ಸ್ ಇವೆಲ್ಲನೂ. ಈ ಕಂಪನಿಯಿಂದ ಬರೋ ಮೆಟೀರಿಯಲ್ಸ್ ಪ್ರತಿಯೊಂದು ಸರ್ಟಿಸ್ಫೈಡ್ ಆಗಿರುವಂಥ ಮೆಟೀರಿಯಲ್ಸು. ಹಂಗಾಗಿ ನಾವು ಇದೇ ಬ್ರ್ಯಾಂಡ್ನ ಯೂಸ್ ಮಾಡುವಂಥದ್ದು. ನೀವು ಕೂಲೆಂಟ್ ಆಗಿ ಇದು ಮಾಡಿ, ಯಾವುದೇ ಥರ ಆ್ಯಸಿಡಿಟಿ ಕಂಟೆಂಟ್ಸ್ ಯೂಸ್ ಮಾಡೋಂಗಿಲ್ಲ. ಸೋಪ್ ವಾಟರ್ಸು ಅಥವಾ ಯಾವುದೇ ಥರ ಕೂಲೆಂಟ್ಸು ಆ ಥರ ಯೂಸ್ ಮಾಡಿ ನೀವು ಇದು ವಾಶ್ ಮಾಡ್ಕೊಬೋದು. ಹಾಗಾದ್ರೆ ವಾಟರ್ ಯೂಸ್ ಮಾಡ್ಬೋದು, ಅಷ್ಟು ಮಾಡ್ಬೋದು. ನಾನು ಹೇಳ್ತಿಲ್ಲ ನಮ್ಮ ದಿನ ಬಿಸಿನೀರು ಹಾಕಿ, ದಿನ ತಣ್ಣೀರು ಹಾಕಿ, ಏನೂ ಆಗಲ್ಲ ನಿಮಗೆ. ಈ TV ಯೂನಿಟ್ ಆಗಿರ್ಬೋದು, ಮೇಲೆ ಡಿಸೈನ್ಸ್ನು ಯೂಸ್ ಮಾಡ್ಬೋದು. ಹೌದು, ನೀವು ತ್ಯಾವದ ಬಟ್ಟೆಯಲ್ಲಿ ಅಥವಾ ಕೂಲೆಂಟ್ ಯೂಸ್ ಮಾಡಿ, ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಬೇಡಿ. ಕೂಲೆಂಟ್ ಯೂಸ್ ಮಾಡ್ಕೊಂಡು ಸೋಪ್ ವಾಟರ್ ಒರೆಸ್ಕೊಳ್ಳಿ, ಏನೂ ಆಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. UPVC ಡಿಸೈನ್ಸ್ ಮಾಡೋರು ಮಾರ್ಕೆಟಲ್ಲಿ ತುಂಬ ಜನ ಸಿಗ್ತಾರೆ. ಸೊ ಅವರು ನಿಮ್ಮ ಹತ್ರನೇ ಬರಬೇಕು, DM ಮಾಡ್ಯುಲರ್ ಸ್ಟುಡಿಯೋಗೆ ಬರಬೇಕು ಅಂತ ಯಾಕೆ ಸಜೆಸ್ಟ್ ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್. ನಾನು ಹೇಳ್ದಂಗೆ DM ಮಾಡ್ಯುಲರ್ ಸ್ಟುಡಿಯೋ ನಾವು ಡಿಕೋಪ್ಲಾಸ್ಟ್ ಕಂಪ್ನಿ ಪ್ರಾಡಕ್ಟ್ಸ್ನೇ ಯೂಸ್ ಮಾಡುವಂಥದ್ದು. ಮತ್ತು ಡಿಕೋಪ್ಲಾಸ್ಟ್ ಕಂಪ್ನಿ ಸರ್ಟಿಫೈಡ್ ಕಂಪ್ನಿ. ಅದು ಯಾವುದೇ ಥರ ಲೋಕಲ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡದೇ ಇರೋಂಥ ಕಂಪ್ನಿ ಅದು. ಡಿಕೋಪ್ಲಾಸ್ಟ್ ಕಂಪ್ನಿ ಇಸ್ ಎ ಸರ್ಟಿಫೈಡ್ಸ್ ಕಂಪ್ನಿ. ಆ ಮೆಟೀರಿಯಲ್ಸೇ ನಾವು ಯೂಸ್ ಮಾಡುವಂಥದ್ದು. ಮತ್ತು ನಾವು ದೇವ್ರ ಮನೇಲಿ ಕೂಡ ನೀವೇನು ನೋಡ್ತಾ ಇದ್ದೀರಾ, ಮತ್ತು ಕಿಚನ್ನು, ವಾರ್ಡ್ರೋಬ್ಸು ಎಲ್ಲರೂ ಕೂಡ ನಾವು ಡಿಕೋಪ್ಲಾಸ್ಟ್ ಮೆಟೀರಿಯಲ್ಸ್ನೇ ಯೂಸ್ ಮಾಡಿರುವಂಥದ್ದು. ಪ್ಲಸ್ DM ಮಾಡ್ಯುಲರ್ ಸ್ಟುಡಿಯೋಗೆ ಯಾಕೆ ಕೊಡಬೇಕು ಅಂತ ನೀವು ಕೇಳಿದೆ. ನಮ್ಮದ್ರಲ್ಲಿ ಸರ್ಟಿಸ್ಫೈಡ್ ಇರೋವಂಥ ಮೀನ್ಸ್ ಸ್ಕಿಲ್ ಲೇಬರ್ಸ್ ಇರೋವಂಥ ಎಂಪ್ಲಾಯ್ಸ್ ಇರುವಂಥವ್ರು ನಮ್ಮದ್ರಲ್ಲಿ. ಮತ್ತು ಎಲ್ಲ ಥರ ಅನುಭವ ಉಳ್ಳುವಂಥ ಎಂಪ್ಲಾಯ್ಸ್ ಇರೋವಂಥದ್ದು ನಮ್ಮದ್ರಲ್ಲಿ. ಯಾವುದೇ ಥರ ನಾವು ಪೀಸ್ ವರ್ಕ್ ಆಗಲಿ ಅದಾಗಲಿ ಕೊಡಲ್ಲ, ಎಲ್ಲ ಸ್ಕಿಲ್ ಲೇಬರ್ಸ್ ಇರೋವಂಥದ್ದು. ಮತ್ತು ಈಗ ಒಂದು ಕಸ್ಟಮರ್ಸ್ ಏನಾಗುತ್ತೆ, ಈಗ ವರ್ಕ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಹ್ಯಾಡಪ್ಸ್ ಇರ್ಬೋದು, ಅದೆಲ್ಲ ಸ್ಕಿಲ್ ಇದು ಪೀಸ್ ವರ್ಕ್ ಕೊಟ್ಟ ಅಂಥ ಟೈಮಲ್ಲಿ ಸರ್ ಅದು ಮಾಡಲ್ಲ ಇದು ಮಾಡಲ್ಲ ನಮ್ಮದ್ರಲ್ಲಿಲ್ಲ. ವಿ ಆರ್ ವೆರಿ ಫ್ಲೆಕ್ಸಿಬಲ್ ಇನ್ ಮಾರ್ಕೆಟ್.
ಪ್ರೈಸ್ ವಿಷಯದಲ್ಲಿ ಇರ್ಬೋದು, ವರ್ಕ್ ವಿಷಯದಲ್ಲಿ ಇರ್ಬೋದು, ವಿ ಆರ್ ವೆರಿ ಫ್ಲೆಕ್ಸಿಬಲ್ ಇನ್ ಮಾರ್ಕೆಟ್. ಓಕೆ ಸರ್, ಇವಾಗ ದೇವ್ರ ಮನೆ ಅಂದರೆ ಆಯಿಲ್ ಬೀಳೋದು ಆ ಥರ ಎಲ್ಲ ಇರುತ್ತೆ. ಸೊ ಆಯಿಲ್ ಬಿದ್ದರೂ ಏನಾಗಲ್ವಾ? ಮೇಡಮ್ ಏನು ಮಾಡಿದ್ದೀವಲ್ಲ ಮೇಡಮ್, ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ UPVC ಮೆಟೀರಿಯಲ್ಸ್. ಇಲ್ಲಿ ನಾನು ಹೇಳಿದೆ ನಿಮಗೆ ಫೈರ್ ಪ್ರೂಫ್ ಅಂತ. ಮೇಡಮ್ ದೇವ್ರ ಮನೆಗೆ ಮಾಡಿದ್ದೀವಿ, ಇಲ್ಲಿ ದೀಪ ಹಚ್ಚಿದ್ದಾರೆ, ಎಣ್ಣೆ ಬೀಳುತ್ತೆ, ನೀರಿಗೆ ಬೀಳುತ್ತೆ, ಏನೂ ಆಗಲ್ಲ ಮೇಡಮ್ ನಮಗೆ. ದೇವ್ರ ಮನೆ ಅಂದರೆ ದೀಪ ಇಡೋದು ಕಾಮನ್. ಸೊ ಇಲ್ಲೇನಾದ್ರು ಬ್ಲ್ಯಾಕ್ ಮಾರ್ಕ್ಸ್ ಆಗುತ್ತಾ, ಅಥವಾ ಎಣ್ಣೆ ಏನಾದರೂ ಕೈಗೆ ಟಚ್ ಮಾಡಿದರೆ ಎಣ್ಣೆ ಮಾರ್ಕ್ಸ್ ಆದರೆ ಕ್ಲೀನ್ ಮಾಡ್ಬೋದು ಈಸಿಯಾಗಿ ಅಂತ? ಮೇಡಮ್ ಇಲ್ಲಿ ದೀಪ ಹಚ್ಚಿದ್ರೆ ಅದೇ ಥರ ಕಪ್ಪಾಗುವಂಥದ್ದಾಗಲಿ ಅಥವಾ ಎಣ್ಣೆ ಕೈಯಲ್ಲಿ ಮುಟ್ಟಿ ಅಲ್ಲಿ ಇಲ್ಲಿ ಮುಟ್ಟಿದ್ರೆ ಎಣ್ಣೆ ಅದು ಏನೇ ಆದರೂ ಕೂಡ ಒರೆಸ್ಕೊಬೋದು ಮೇಡಮ್. ನಿಮ್ಗೆ ಎಣ್ಣೆ ಅಬ್ಸರ್ವ್ ಆಗುವಂಥದ್ದಾಗಲಿ ಅಥವಾ ದೀಪ ಹಚ್ಚಿದ್ರೆ ಇಲ್ಲಾಂದ್ರೆ ಕಪ್ಪಾದರೆ ಅದು ಮಾರ್ಕ್ ಹಂಗೆ ಸ್ಟಕ್ ಆಗುವಂಥದ್ದು ಏನೂ ಆಗಲ್ಲ. ನೀವು ತ್ಯಾವದ ಬಟ್ಟೆಲೋ ಅಥವಾ ಸೋಪ್ ವಾಟ್ರಲ್ಲೋ ಒರೆಸ್ಕೊಂಡ್ರೆ ಇಮಿಡಿಯೇಟ್ ಹೋಗ್ಬಿಡುತ್ತೆ. ಓಕೆ, ಈ ಡಿಸೈನ್ಸ್ ಬಿಟ್ಟು ಕಸ್ಟಮರ್ ಹೇಳಿದ ಡಿಸೈನ್ಸ್ನು ಮಾಡ್ಕೊಡ್ತೀರಾ? ಮಾಡ್ಬೋದು ಮೇಡಮ್. ಎಲ್ಲ CNC ಕಟಿಂಗ್ಸ್ ನಮ್ಮ UPVC ಅದೇ ಥರ ಬೇಕಾದ್ರೂ ಮಾಡ್ಬೋದು. ಓಕೆ, ಯಾವ ಥರ ಡಿಸೈನ್ ಹೇಳಿದ್ರು ನೀವು ಮಾಡ್ಕೊಡ್ತೀರಿ? ಇದೇ ಥರ ಡಿಸೈನ್ ಬೇಕು ಅಥವಾ ಇನ್ನೇ ವೆರೈಟಿಯಾಗಿ ಡಿಸೈನ್ಸ್ ಬೇಕು? ನೀವು ಹೇಳಿದಾಗ ನಮ್ದು ಯಾವುದು ಕೂಡ ಇಷ್ಟೇ ಡಿಸೈನ್ಸ್ಗೆ ನಾವು ಯಾವುದು ಫಿಕ್ಸಬಲ್ ಇಲ್ಲ. ನಾವು ಇಂಟು ಕಸ್ಟಮ್ ಡಿಸೈನ್ಸ್. ನಮ್ದು ಫ್ಲೆಕ್ಸಿಬಲ್ ಇದೆ. ನೀವೀಗ ನಿಮಗೆ ಮೈಂಡಲ್ಲಿ ನನಗೆ ಇದೇ ಥರ ಬೇಕು ಸರ್, ನನಗೆ ಇದೇ ಡಿಸೈನ್ಸ್ ನೋಡ್ತಾ ಇದ್ದೀನಿ, ಇಫ್ ಪಾಸಿಬಲ್ ಇದ್ರೆ ನಾವು ಮಾಡ್ಕೊಡ್ತೀವಿ. ನಾವು ಇದೇ ಡಿಸೈನ್ ನೀವು ಮಾಡಿಸ್ಕೊಬೇಕು, ನಮ್ದು ಇದೇ ಡಿಸೈನ್ಸ್ ಇದೆ, ಫಿಕ್ಸಬಲ್ ಇಲ್ಲ. ನಾವು ಕಲರ್ಸಲ್ಲಾಗಲಿ ಡಿಸೈನ್ಸಲ್ಲಿ ವಿ ಆರ್ ವೆರಿ ಫ್ಲೆಕ್ಸಿಬಲ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ನಿಮಗೆ ಯಾವುದೇ ರೀತಿಯ ಡಿಸೈನ್ ಬೇಕಾದರೂ ಇವರು ಮಾಡಿಫೈ ಮಾಡಿಕೊಡ್ತಾರೆ. ನೀವು ಈ ಮನೆ ಓನರ್ ಆಗಿರೋದ್ರಿಂದ ನಿಮ್ಮೊಟ್ಟಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಯಾಕೆ UPVC ಡಿಸೈನ್ನ ಪ್ರಿಫರ್ ಮಾಡಿದ್ರಿ? ಯಾಕಂದರೆ ಸಾಕಷ್ಟು ಜನ ವುಡ್ ವರ್ಕ್ಸ್ನ ಪ್ರಿಫರ್ ಮಾಡ್ತಾರೆ. ಸೊ ನೀವು ಯಾಕೆ UPVC ಇದನ್ನ ಡಿಸೈನ್ನ ಪ್ರಿಫರ್ ಮಾಡಿದ್ರಿ? ಮತ್ತು ಇವರೊಟ್ಟಿಗೆ ಯಾಕೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಮೇಡಮ್ ಅವರೇ, ನಾವು ಇವಾಗ ಫ್ರೆಂಡ್ ಮನೆಗೆ ಹೋಗಿದ್ದೀವಿ, ಗುರುಪ್ರವೇಶಕ್ಕೆ ಹೋಗಿದ್ದೀವಿ. ಅಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅದು ಹೆಂಗೆ ಮಾಡಿದೆ ಅಂದರೆ UPVCನಲ್ಲಿ ಮಾಡಿದೆ ಅಂತ ಹೇಳಿದ್ರು. ಅದಕ್ಕೆ ಸರಿ ನಾವು ಈ ಥರ ಫ್ರೆಂಡ್ ಕೇಳಿದ್ವಿ, ಮಾಡಿಕೊಡ್ತೀವಿ ರೆಫರ್ ಮಾಡಿದ್ದಾರೆ ಸಾರ್ಗೆ. ಅದು ಸಾರ್ ಬಾಗಿಂದ ನಾವು ತುಂಬ ಡಿಸೈನ್ ಎಲ್ಲ ತೋರಿಸಿದ್ದಾರೆ. ಅದರಿಂದ ನಾವು ಮತ್ತು ಸೆಲೆಕ್ಷನ್ ಮಾಡಿಕೊಟ್ಟಿದ್ದೀವಿ. ತುಂಬ ಅದಕ್ಕಿಂತ ಬೆಟ್ರಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದ್ದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಸರ್ ನಿಮ್ಗೆ ಏನು ಅನಿಸ್ತು ಈಗ ವುಡ್ಗೂ ಮತ್ತು ನಾವು ಯೂಸ್ ಮಾಡೋ UPVC ಇಂಟೀರಿಯರ್ಸ್ಗೂ ಏನು ಅನಿಸ್ತು ನಿಮಗೆ? ಕಾಸ್ಟ್ ವೈಸ್ ಆಗಲಿ ಇದಾಗಲಿ ಮತ್ತು ಟೈಮಿಂಗ್ಸು. ಸರ್ ವುಡ್ಡಿಂದ ನಮಗೆ ತುಂಬ ಇದಾಗುತ್ತೆ. ನೀರು ಬಿದ್ದರೆ ಏನಾಗೋದು ಆಗುತ್ತೆ. ಅದು ಇದರಲ್ಲಿ ನೀರು ಬಿದ್ದರೆ ಏನಾಗಲ್ಲ. ಬಟ್ ರೇಟುನ ತುಂಬ ಕಡಿಮೆ ಇದೆ. ಇದಕ್ಕೆ ತುಂಬ ವ್ಯಾರಂಟಿ ಇದೆ. ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರನ್ನು ಕೂಡ ನೋಡೋರು ಇದರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. 10 ಇಯರ್ಸ್ ಹೋದ್ಮೇಲೆ ಈ ಡಿಸೈನ್ ಬೇಡ, ನಮಗೆ ಬೇರೆ ಥರ ಡಿಸೈನ್ ಬೇಕು ಅಂತ ಕಸ್ಟಮರ್ ಸಜೆಸ್ಟ್ ಮಾಡಿದರೆ ಸೊ ಅವಾಗ ಏನು ಮಾಡ್ತೀರಾ? ಮೇಡಮ್ ಈ ಸ್ಟ್ರಕ್ಚರ್ ಏನಿದೆಯೋ ಈ ಸ್ಟ್ರಕ್ಚರ್ಸನ್ನು ನಾವು ಚೇಂಜ್ ಮಾಡ್ಕೊಬೋದು. ಬೇಡ ಅಂದರೆ ಇದನ್ನು ತೊಗೊಂಡೋಗಿ ಬೇರೆ ಕಡೆ ಇದೇ ಸೈಜಸ್ ಇದ್ದಾಗ ರಿಯೂಸಬಲ್ ಮಾಡ್ಬೋದು. ನಾವು ಅವಾಗೇ ಹೇಳ್ದಂಗೆ ಇದೆಲ್ಲ ರಿಯೂಸಬಲ್ ಮೆಟೀರಿಯಲ್ಸ್ ಇವೆಲ್ಲ. ಡಿಸೈನ್ಸ್ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಾಂದರೆ ಇದರಲ್ಲಿ 70% ಮೆಟೀರಿಯಲ್ಸ್ ಕೂಡ ರಿಯೂಸಬಲ್ ಆಗುತ್ತೆ. ಓಕೆ, ಆವಾಗಲೇ ಹೇಳಿದ್ರಿ ಬಜೆಟ್ ಫ್ರೆಂಡ್ಲಿ ಅಂತ. ನಮ್ಮಲ್ಲಿರೋದೆಲ್ಲ ಬಜೆಟ್ ಫ್ರೆಂಡ್ಲಿ ಅಂತ. ಸೊ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ? ಮೇಡಮ್ ನಮ್ಮದು ಪ್ರೈಸಸ್ ಬಂದು 800 ರೂಪಾಯಿಂದ 1200 ರೂಪಾಯಿ ತನಕ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತೀವಿ ನಾವು. ಒಂದೊಂದಕ್ಕೂ ಒಂದೊಂದು ಪ್ರೈಸಸ್ ಇದೆ ಮೇಡಮ್ ನಮ್ಮ ಹತ್ರ. ಓಕೆ, ಇವಾಗ ಕಲರ್ಸ್ ವಿಷಯಕ್ಕೆ ಬಂದರೆ ಯಾವ ಥರ ಕಲರ್ಸ್ ಇದೆ? ಸೊ ಕಲರ್ಸಿಗೂ ಒಂದು ರೇಟಾ ಅಥವಾ ಡಿಸೈನ್ಸಿಗೆ ರೇಟ್ ಹೋಗುತ್ತಾ, ಹೆಂಗೆ ಅದು ಅಂತ? ನಮ್ಮ ಹತ್ರ ಯಾವುದೇ ಡಿಸೈನ್ಸ್ಗಾಗಲಿ ಅಥವಾ ಕಲರ್ಸ್ ಆಗಲಿ ಆ ಥರ ಪ್ರೈಸಸ್ ಇಲ್ಲ ಮೇಡಮ್. ವಿ ಆರ್ ಫ್ಲೆಕ್ಸಿಬಲ್. ಹೇಳಿದೆ ಡಿಸೈನ್ಸ್ ಯಾವ ಥರ ಡಿಸೈನ್ಸ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಕಲರ್ಸ್ ಅಷ್ಟೇ ನೀವು ನೋಡ್ತಾ ಇದ್ರೆ ಇಲ್ಲಿ ಕ್ಯಾಟ್ಲಾಗ್ಸ್ ಇದೆ. ಇದು ಜಸ್ಟ್ ಒಂದು ಸ್ಯಾಂಪಲ್ಸ್ ಅಷ್ಟೇ ತೋರಿಸ್ತಾ ಇರೋದು ನಿಮಗೆ. ತುಂಬ ಅನ್ಲಿಮಿಟೆಡ್ಸ್ ಕಲರ್ಸ್ ಇದೆ ನಮ್ಮ ಹತ್ರ. ಇವೆಲ್ಲ ಏನು ಕಲರ್ಸ್ ನೋಡ್ತಾ ಇಲ್ಲ, ಅನ್ಲಿಮಿಟೆಡ್. ಗ್ಲಾಸಿ ಇದೆ, ಮ್ಯಾಟ್ ಇದೆ, ಟೆಕ್ಸ್ಚರ್ ಇದೆ, ಮಾರ್ಬಲ್ ಫಿನಿಷರ್ಸ್ ಇದೆ, ಎಲ್ಲ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇದೆ. ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಪ್ರೈಸಸ್ ಅಂತ ಯಾವುದೂ ಚಾರ್ಜಸ್ ಇಲ್ಲ ನಿಮಗೆ. ಓಕೆ, ಇಲ್ಲಿ ಕಲರ್ಸ್ಗೂ ಡಿಸೈನ್ಸ್ಗೆಲ್ಲ ಸೇಮ್ ಪ್ರೈಸ್ ಇರುತ್ತೆ? ಸೇಮ್ ಪ್ರೈಸ್ ಇರುತ್ತೆ. ಇವಾಗ ಸರ್ವಿಸಸ್ ವಿಷಯಕ್ಕೆ ಬಂದರೆ ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಿ? ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಹೆಂಗೆ ಅಂತ? ಮೇಡಮ್ 4 to 5 ಇಯರ್ಸಿಂದ ನಾವು ಎಂಟೈರ್ ಕರ್ನಾಟಕ ಸರ್ವಿಸ್ ಕೊಟ್ಕೊಂಡು ಬರ್ತಾಯಿದ್ದೀವಿ. ನಾನು ಹೇಳ್ದಂಗೆ ನಾವು ಯಾವುದೇ ಥರ ಪೀಸ್ ವರ್ಕು ಅದರಲ್ಲಿ ಯಾವುದೂ ಇಲ್ಲ ಮೇಡಮ್. ನಮ್ಮ ಇನ್ನೋಸಲ್ಲಿ ಸ್ಕಿಲ್ ಲೇಬರ್ಸ್ ಇದ್ದಾರೆ. ನಮ್ಮ ಇನ್ನೋಸಲ್ಲೇ ವರ್ಕರ್ಸ್ ಇರೋದ್ರಿಂದ ಎಲ್ಲ ಸ್ಕಿಲ್ ಲೇಬರ್ಸ್ ಇರೋದ್ರಿಂದ ಎಂಟೈರ್ ಕರ್ನಾಟಕ ನಾವು ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಆಫೀಸ್ ಏನಾದರೂ ಇದೆಯಾ ಹೆಂಗೆ? ಮೇಡಮ್ ನಮ್ಮದು ಬಸವೇಶ್ವರ ನಗರದಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ನಮ್ಮದೇ ಓನ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ನೀವು ಅಲ್ಲಿ ಬಂದು ನೋಡ್ಬೋದು. ಮತ್ತು ನಮ್ಮ ನಂಬರು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಸ್ಕ್ರೀನ್ ನಮ್ಗೆ ಕಾಲ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ನಮ್ಮ ಆಫೀಸಿಂದ ನಿಮ್ಗೆ ಸಿಗುತ್ತೆ. ಹಳೆ ಮನೆ ಕಟ್ಟಿಸಿ ತುಂಬ ವರ್ಷಗಳಾಗಿರುತ್ತೆ. ಅವರು ಇಂಟೀರಿಯರ್ ಡಿಸೈನ್ಸ್ನ ಚೇಂಜ್ ಮಾಡಬೇಕು, UPVC ಡಿಸೈನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವರಿಗೆ ನೀವು ಡಿಸೈನ್ಸ್ ಮಾಡಿಕೊಡ್ತೀರಾ ಹೆಂಗೆ ಅಂತ? ಮೇಡಮ್ ನಾನು ಹೇಳ್ದಂಗೆ ನಾವು ಹೊಸ ಮನೆಗಳಿಗೆ ಅಂತಲೇ ನಮ್ಮದು ಫಿಕ್ಸ್ ಇಲ್ಲ. ನಮ್ಮದು ನಾವು ಹಳೆ ಮನೆಗೆ ಆಲೆ ಕಟ್ಟಿ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ. ಈಗ ಸರ್ ನಾನು ಕಿಚನ್ ಚೇಂಜ್ ಮಾಡಬೇಕು, ಫುಲ್ ಇಂಟೀರಿಯರ್ ಚೇಂಜ್ ಮಾಡಬೇಕು ಅಂಥವ್ರು ಕೂಡ ನಾವು ಮಾಡ್ಕೊಡ್ತೀವಿ ಮೇಡಮ್. ಹೊಸ ಮನೆ ಕಟ್ಟೋರಿಗೆ ಒಂದು ಮಾಹಿತಿ ಕೊಡ್ತೀನಿ. ಇನ್ನು ಪಾಯ ಆಗ್ತಾ ಇರ್ತಾರೆ, ಸರ್ ನನಗೆ ಮಾಹಿತಿ ಬೇಕು ಅಂತ ದಯವಿಟ್ಟು ಆ ಟೈಮಲ್ಲಿ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಮನೆ ಕಟ್ಟಿ ಈಗ ಗ್ರಾನೈಟ್ ಆಗ್ತಿರೋರು ಕೂಡ ಮಾಹಿತಿ ತೊಗೋತಾ ಇರ್ತಾರೆ. ಹಾಗಾಗಿ ನಿಮ್ಮ ಫ್ಲೋರಿಂಗ್ ಆಗಿದ ತಕ್ಷಣ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಎಲ್ಲ ಥರ ಮಾಹಿತಿ ನಿಮಗೆ ಯಾವ ಸ್ಟೇಜಲ್ಲಿ ಏನು ಬೇಕಾಗುತ್ತೆ ನಮಗೆ ಎಲ್ಲ ನಾವು ಮಾಹಿತಿ ಕೊಡ್ತೀವಿ. ಓಕೆ ಸರ್, ಇವಾಗ ನಮ್ಮ ಸುದ್ದಿ ಮನೆ ಚಾನಲಿಂದ ಬಂದವರು ಯಾವ ರೀತಿ ಆಫರ್ ಕೊಡ್ತೀರಿ?
ಮಾಡ್ಕೊಡ್ತೀರಿ? ಏನಾದರೂ ಡಿಸ್ಕೌಂಟ್ ಏನಾದ್ರು ಮಾಡ್ತೀರಾ ಹೆಂಗೆ ಅಂತ? ಖಂಡಿತವೂ ಮಾಡ್ಕೊಳ್ಳೋಣ ಮೇಡಮ್. ನಿಮ್ಮ ಚಾನಲ್ ಮುಖಾಂತರ ಯಾರೇ ವೀಕ್ಷಕರು ನಮ್ಮ ಕರೆ ಮಾಡಿ ಬುಕ್ ಮಾಡ್ಕೊಳ್ಳೋ ಅಂಥವ್ರಿಗೆ 5% ಡಿಸ್ಕೌಂಟು ನಾನು ನೇರವಾಗಿ ಕೊಡ್ತೀನಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, DM ಮಾಡ್ಯುಲರ್ ಸ್ಟುಡಿಯೋ ಕಂಪನಿಯವರು ಯಾವ ರೀತಿ ಇಂಟೀರಿಯರ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಹಾಗೆಯೇ ಅವರಲ್ಲಿ ಸ್ಪೆಷಲ್ ಆಗಿರೋದು UPVC ಇಂಟೀರಿಯರ್ ಡಿಸೈನ್ಸ್. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ.